Hello friends, this is a JW question and the problem statement is the system shown in figure is released from a rest. Calculate tension in the string and force exerted by the string on the pulleys, assuming pulleys and strings are massless. So here in this figure there are three masses are connected. One is 2 kg, 3 kg and 1 kg. So M1 is 2 kg, M2 is 3 kg and M3 is 1 kg. And now they have asked us to calculate a tension. So here the tension developed, that is a T1, and here is one more tension, that is T2. So they have asked us to calculate a tension and even the force exerted by the string on the pulley. So here we need to calculate a forces. See, the first thing is we need to calculate a acceleration of the object. See, from this object, from this diagram, m1 mass is greater than m3 mass. So because of that, even in the diagram also they have shown that the 2 kg of the object is falling downwards and 1 kg of the object is moving upward direction. So ಈಗೇನಪ್ಪ ಅಂದರೆ ಇದು ಎಕ್ಸಲರೇಷನ್ ಸ್ಟಾರ್ಟಿಂಗ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇಲ್ಲೇನಾಗ್ತೈತಿ ಅಂತಂದ್ರೆ 2 kg ಏನು ಮಾಸ್ ಆಫ್ ದ ಆಬ್ಜೆಕ್ಟ್ ಐತಲ್ಲ ಅದು ಡೌನ್ವರ್ಡ್ ಡೈರೆಕ್ಷನಿಗೆ ಹೊಂಟೈತಿ. ಅದಾದಮೇಲೆ ಏನಪ್ಪ ಅಂತಂದ್ರೆ 1 kg ಆಫ್ ದ ಆಬ್ಜೆಕ್ಟ್ ಏನು ಹೊಂಟೈತಿ ಅಂತಂದ್ರೆ ಅಪ್ವರ್ಡ್ ಡೈರೆಕ್ಷನಿಗೆ ಹೊಂಟೈತಿ ರೀ. ಸೊ ಎರಡು ಏನಪ್ಪ ಅಂದ್ರೆ ಅಟ್ ಎ ಟೈಮನ್ನ ಎಕ್ಸಲರೇಷನ್ ಆಗೋದು. ಸೊ ಎಕ್ಸಲರೇಷನ್ ಅದು ಫಾರ್ಮುಲಾ ಏನಪ್ಪ ಅಂತಂದ್ರೆ ಅನ್ಬ್ಯಾಲೆನ್ಸ್ಡ್ ಲೋಡ್ ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಟೋಟಲ್ ಟೈಮ್ ಟೇಕನ್ ರೀ. ಸೊ ಎಕ್ಸಲರೇಷನ್ ಸೇಮ್ ಟೈಮ್ದು 2 kg ಡೌನ್ವರ್ಡ್ ಡೈರೆಕ್ಷನಿಗೆ ಹೋಗ್ತೈತಿ ರೀ, 1 kg ಅಪ್ವರ್ಡ್ ಡೈರೆಕ್ಷನಿಗೆ ಎಕ್ಸಲರೇಟ್ ಆಕೈತಿ. ಸೊ ಈಗ ಅನ್ಬ್ಯಾಲೆನ್ಸ್ಡ್ ಲೋಡ್ ಅಂತಂದ್ರೆ ಒಂದು ಈ m1g ಡೌನ್ವರ್ಡ್ ಡೈರೆಕ್ಷನ್, ಆಮೇಲೆ ಇದು ಎ ಸೈಡ್ ಐತೆ ರೀ, ಆಮೇಲೆ ಏನಪ್ಪ ಅಂದ್ರೆ ಬಿ ಸೈಡ್ m3g ಡೌನ್ವರ್ಡ್ ಡೈರೆಕ್ಷನಿಗೆ ಅದಾವೆ ರೀ. ಸೊ ಈಗ ಅನ್ಬ್ಯಾಲೆನ್ಸ್ಡ್ ಲೋಡ್ ಅಂದ್ರೆ ನಾ ಏನು ಮಾಡ್ತೀನಿ, m1g ಮೈನಸ್ m2g ಮಾಡ್ತೀನಿ. ಸೊ ಟೋಟಲ್ ಮಾಸ್ ಅಂತಂದ್ರೆ m1 ಪ್ಲಸ್ m2 ಪ್ಲಸ್ m3. ಸಪೋಸ್ ಈ m1ದ ಮಾಸ್ ಏನಾದ್ರು ಜಾಸ್ತಿ ಇತ್ತು, m2 ಮಾಸ್ ಇನ್ನೂ ಕಮ್ಮಿ ಇತ್ತು ಅಂತಂದ್ರೆ ಆಬ್ಜೆಕ್ಟ್ ಏನಾಕಿತ್ತು ಅಂದ್ರೆ ಎ ಸೈಡ್ ಜಾಸ್ತಿ ಕೆಳಗೆ ಹೋಗಿತ್ತು ರೀ, ಮತ್ತು ಬಿ ಸೈಡ್ ಏನಪ್ಪ ಅಂದ್ರೆ ಜಾಸ್ತಿ ಮೇಲೆ ಹೋಗಿತ್ತು. ಸೊ ಈಗ ಇಲ್ಲಿ ಜಿ ಕಾಮನ್ ತೆಗಿತೀನಿ. ಸೊ ಜಿ ಕಾಮನ್ ತೆಗೆದ್ರೆ m1 ಮೈನಸ್ m3 ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m3. 2 ಪ್ಲಸ್ 3 ಪ್ಲಸ್ 1 ದಿಸ್ ಈಸ್ 6. ಸೊ ಜಿ m1 ವ್ಯಾಲ್ಯೂ ಈಸ್ 2 kg ಐತ್ರಿ, ಮೈನಸ್ m3 ಎಷ್ಟೈತಪ್ಪ ಅಂದ್ರೆ 1 kg ಐತಿ, ಡಿವೈಡೆಡ್ ಬೈ 6. ಸೊ 2 ಮೈನಸ್ 1 ಅಂತಂದ್ರೆ 1 ಬಂತ್ರಿ, ಜಿ ಬೈ 6. ಸೊ ಎಕ್ಸಲರೇಷನ್ ಎಷ್ಟು ಬರತೈತಿ ಅಂತಂದ್ರೆ ಜಿ ಬೈ 6. ಸೊ ಇಲ್ಲೇ ನಾ ಏನಪ್ಪ ಅಂದ್ರೆ ಎಕ್ಸಲರೇಷನದ ವ್ಯಾಲ್ಯೂ 10/6 ಅಂತೇಳಿ ಮಾಡ್ಬೋದು. ಜಿ ವ್ಯಾಲ್ಯೂ ಇನ್ಸ್ಟೆಡ್ ಆಫ್ ಟೇಕಿಂಗ್ 9.8 ಐ ಕ್ಯಾನ್ ಟೇಕ್ ಇಟ್ ಆಸ್ ಅ 10. ಸೊ 10 ಡಿವೈಡೆಡ್ ಬೈ 6 ಅಂತೇಳಿ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೇನೆ ರೀ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆನ್ಷನ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಈಗ ಇಲ್ಲಿ ಟೆನ್ಷನ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಂದ್ರೆ 2 kg ಕಡೆ ನಾವು ಫೋಕಸ್ ಮಾಡಿದ್ರೆ ಏನಾಕೈತಿ ಅಂದ್ರೆ ಡಯಾಗ್ರಾಮ್ ಹಾಕ್ತೀನಿ 2 kgದು. ಸೊ 2 kg ಡೌನ್ವರ್ಡ್ ಡೈರೆಕ್ಷನ್ ಆಗೈತೆ ರೀ, ಆಮೇಲೆ ಏನಪ್ಪ ಅಂದ್ರೆ ಟೆನ್ಷನ್ T2 ಈ ರೀತಿ ಡೆವಲಪ್ಮೆಂಟ್ ಆಗೈತೆ ರೀ. ಸೊ ಇಲ್ಲೇನಪ್ಪ ಅಂದ್ರೆ ಆಬ್ಜೆಕ್ಟ್ ಡೌನ್ವರ್ಡ್ ಡೈರೆಕ್ಷನಿಗೆ ಹೊಂಟೈತಿ. ಸೊ ಆಬ್ಜೆಕ್ಟ್ ಡೌನ್ವರ್ಡ್ ಡೈರೆಕ್ಷನಿಗೆ ಹೊಂಟೈತಿ ಅಂತಂದ್ರೆ ಮೊದಲು ಏನು ಮಾಡ್ತೀನಿ ಅಂತಂದ್ರೆ m1g ಪೆನ್ ಚೇಂಜ್ ಮಾಡ್ತೀನಿ. ಸೊ m1
M1G ಇದೆ ಮಾಸ್ M1 ಇದೆ M1G ಮೈನಸ್ ಏನಪ್ಪ ಅಂದರೆ ಇದು ಟೆನ್ಷನ್ T1 T1 is equal to ಏನಪ್ಪ ಅಂದ್ರೆ ಎಕ್ಸಲರೇಷನ್ ಆಫ್ ದಿಸ್ M1 ರೀ ಎಕ್ಸಲರೇಷನ್ ಆಫ್ ದಿಸ್ M1. ಸೊ A ಇಂಟು M1 ಬರಿಬೋದು ಆರ್ M1 ಇಂಟು A ಅಂತೇಳಿ ಬರಿಬೋದು. ಸೊ ಈಗ M1G ಆಯ್ತು ರೀ, ಇದು ಟೆನ್ಷನ್ ಆ ಕಡೆ ಕಳಿತೀನಿ, ಇದನ್ನು ಈ ಕಡೆ ತೊಗೊಂಡು ಅಂದ್ರೆ M1 ಇಂಟು A T1 ಬಂತ. ಸೊ M1 ಹೊರಗೆ ತೆಗೆದೆ G ಮೈನಸ್ A ಇಂಟು ಏನಪ್ಪ ಅಂತಂದ್ರೆ T1 ಬಂತು ರೀ. ಸೊ M ವ್ಯಾಲ್ಯೂ ಎಷ್ಟದ 2 ಅದ ರೀ. G ಇಲ್ಲ ಎಕ್ಸಲರೇಷನ್ ನೋಡಿರಿ G/6. ಸೊ T1 ಸೊ ಎಷ್ಟು ಬಂತಪ್ಪ ಅಂದ್ರೆ 2 ಕಾಮನ್ 6 LCM ರೀ 6G ಮೈನಸ್ G T1. ಸೊ ಇದು 2 6 ಕ್ಯಾನ್ಸಲ್ ಆಯ್ತು 3 ಬಂತ. ಸೊ 5G 6G ಮೈನಸ್ G ಅಂದರೆ G 5G ಡಿವೈಡೆಡ್ ಬೈ 3 is equal to T1. ಸೊ ದಿಸ್ ಈಸ್ ನಥಿಂಗ್ ಬಟ್ G ವ್ಯಾಲ್ಯೂ 10 ತೊಗೊಳತೀನಿ, ಇದು 3. ಸೊ T1 ಸೊ 50/3 this is nothing but 60.7 ನ್ಯೂಟನ್. ಸೊ ಟೆನ್ಷನ್ T1 ಎಷ್ಟಪ್ಪ ಅಂದ್ರೆ 16.67 ನ್ಯೂಟನ್. ಹೌದಾ? ಸೊ ಇದು ಟೆನ್ಷನ್ T1 ಬಂತು ರೀ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಟೆನ್ಷನ್ T2 ರೀ. ಇಲ್ಲಿ ಏನಾಗ್ತೈತಿ ಅಂದರೆ T2ದೊಳಗೆ ಆಬ್ಜೆಕ್ಟ್ ಇಲ್ಲೇನಪ್ಪ ಅಂದ್ರೆ ಆಬ್ಜೆಕ್ಟ್ T2 ಮ್ಯಾಲೆ ಹೊಂಟೈತಿ ರೀ. ಸೊ T2 ಮ್ಯಾಲೆ ಹೊಂಟೈತಿ ಅಂತಂದ್ರೆ ನಾ ಏನು ಬರಿತೀನಿ ಅಂದ್ರೆ T2 ಮೈನಸ್ M3G is equal to ಏನಪ್ಪ ಅಂದ್ರೆ ಎಕ್ಸಲರೇಷನ್ ಆಫ್ ದ ಥರ್ಡ್ ಆಬ್ಜೆಕ್ಟ್. ಸೊ T2 ಮೈನಸ್ M3G is equal to M3A. ಇಲ್ಲೇ M1G ಮೈನಸ್ T1 ಬಂತು ರೀ. ಯಾಕಂದ್ರೆ ಇಲ್ಲಿ ಡೌನ್ವರ್ಡ್ ಫೋರ್ಸ್ ಜಾಸ್ತಿ ಐತಿ, ಅಪ್ವರ್ಡ್ ಫೋರ್ಸ್ ಏನೈತಿ ಅಂದ್ರೆ ಕಮ್ಮಿ ಐತಿ. ಸೊ ನಾ ಮ್ಯಾಕ್ಸಿಮಮ್ ಫೋರ್ಸ್ದೊಳಗೆ ಮಿನಿಮಮ್ ಫೋರ್ಸನ್ನು ನಾನು ಮೈನಸ್ ಮಾಡ್ತೀನಿ. ಈಗ ಈ ಕೇಸ್ದೊಳಗೆ ಏನೈತಿ ಅಂತಂದ್ರೆ T2 ಟೆನ್ಷನ್ ಏನೈತಿ ಅಂದ್ರೆ ಆದ ಫೋರ್ಸ್ ಜಾಸ್ತಿ ಐತಿ, ಯಾಕಂದ್ರೆ ಆಬ್ಜೆಕ್ಟ್ ಅಪ್ವರ್ಡ್ ಡೈರೆಕ್ಷನಿಗೆ ಮೂಮೆಂಟ್ ಆಗ್ತೈತಿ. ಸೊ ಡೌನ್ವರ್ಡ್ ಫೋರ್ಸದು ಕಮ್ಮಿ ಐತಿ. ಸೊ ಅದಕ್ಕೆ T2 ಮೈನಸ್ M3G is equal to M3A ಅಂತ ಬರೆದೆ. ಇನ್ನು ನೆಕ್ಸ್ಟ್ T2 ಬೇಕಪ್ಪ. ಸೊ ಇದು M3A ಆಯ್ತು ರೀ, ಇದು M3G ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. ಸೊ M3 ಕಾಮನ್ ತೆಗಿತೀನಿ. ಸೊ A ಪ್ಲಸ್ G. ಸೊ T2 is equal to M3 ವ್ಯಾಲ್ಯೂ ಎಷ್ಟೈತೆ ರೀ 1 kg ಐತೆ ರೀ. ಎಕ್ಸಲರೇಷನ್ ಎಷ್ಟೈತಪ್ಪ ಅಂದ್ರೆ G/6 ಅದ ರೀ, G ಪ್ಲಸ್ G ಅಂದ್ರೆ ಇದೇನಾಯಿತು 6 LCM ತೆಗೆದ್ರೆ G ಪ್ಲಸ್ 6G ಅಂದ್ರೆ 7G/6. ಸೊ 7G ಅಂದರೆ 10 6 ನೋಡಲೇ 2 ಐತ್ಲಿ. ಸೊ 35/3. ಸೊ 35/3 ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 11.67 ನ್ಯೂಟನ್. ಸೊ ಇದೇನಪ್ಪ ಅಂದ್ರೆ ಟೆನ್ಷನ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಪುಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ರೀ. ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಪುಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಇಲ್ಲೇ ನಾವೇನಪ್ಪ ಅಂದ್ರೆ ಪೈಥಾಗೊರಸ್ ಥಿಯರಮನ್ನು ಅಪ್ಲೈ ಮಾಡೋದು ಬರ್ತೈತಿ. ಸೊ ಇಲ್ಲಿ ನಮಗೇನಪ್ಪ ಪುಲ್ಲಿ ಇಲ್ಲದ ರೀ. ಸೊ ಪುಲ್ಲಿ ಕಡೆ ಒಂದು ಟೆನ್ಷನ್ ಫೋರ್ಸ್, ಒಂದು ವರ್ಟಿಕಲ್ ಫೋರ್ಸ್ ಹಿಂಗೆ ಅದ ರೀ, ಇನ್ನೊಂದು ಫೋರ್ಸ್ ಹೆಂಗದ ಅಂದ್ರೆ ಈ ರೀತಿ ಅದ ರೀ. ಸೊ ಸ್ಟ್ರಿಂಗ ಒಂದು 2 kg ಕನೆಕ್ಷನ್ಸ್ ಇದ್ದಿದ್ದು ಒಂದು ಐತ್ರಿ, ಇಲ್ಲೊಂದು ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ 3 kg ಕನೆಕ್ಷನ್ಸ್ ಇದ್ದಿದ್ದನ್ನು ಐತ್ರಿ. ಸೊ ಸ್ಟ್ರಿಂಗದ ಮೇಲೆ ಈ ರೀತಿ ಬಂದೈತೆ ರೀ. ಸೊ ಅಂದ್ರೆ ಇವಕ್ಕೂದ ರಿಸಲ್ಟೆಂಟ್ ಎಲ್ಲಿರೋದು ಅಂತಂದ್ರೆ ಇಲ್ಲಿ ರಿಸಲ್ಟೆಂಟ್ ಇರೋದು ರೀ. ಸೊ ರಿಸಲ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಂದ್ರೆ ನಾ ಏನಪ್ಪ ಅಂದ್ರೆ ಪೈಥಾಗೊರಸ್ ಥಿಯರಮ್ ಹಾಕ್ತೀನಿ. ಸೊ ಇದನ್ನು ನಾಟ್ ಅ ಪೈಥಾಗೊರಸ್ ಥಿಯರಮ್. ಇಲ್ಲಿ ಏನು ಮಾಡೋದು ಅಂತಂದ್ರೆ ಇದು ಪುಲ್ಲಿ, in this pulley one tension force is like this and another tension force is like this. ಅಂದ್ರೆ ಒಂದು ವರ್ಟಿಕಲ್ ಕಾಂಪೋನೆಂಟ್ ಐತ್ರಿ, ಇನ್ನೊಂದು ಏನಪ್ಪ ಅಂತಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಐತ್ರಿ. ಸೊ ಒಂದು ವರ್ಟಿಕಲ್ಲ ಒಂದು ಹಾರಿಜಾಂಟಲ್ಲ ಅಂತಂದ್ರೆ ಇವಕ್ಕೂದ ರಿಸಲ್ಟೆಂಟ್. ಸೊ
ಇದು ಆಬ್ಜೆಕ್ಟ್ ಕೆಳಗೆ ಬೀಳತೈತಿ ಅಂತಂದ್ರೆ ಒಂದು ಆಬ್ಜೆಕ್ಟ್ ಕೆಳಗೆ ಬೀಳತೈತಿ ಅಂದರೆ ಇದನ್ನು ಡೌನ್ವರ್ಡ್ ಡೈರೆಕ್ಷನಿಗೆ ತೋರಿಸ್ತೇನೆ ರೀ. ಒಂದು ವರ್ಟಿಕಲ್ ಕಾಂಪೋನೆಂಟ್. ಸೊ ಒಬ್ಬ ಈ ರೀತಿ ಫೋರ್ಸ, ಇನ್ನೊಬ್ಬ ಈ ರೀತಿ ಫೋರ್ಸ್ ಹಾಕಿದ್ರೆ ಇದರ ರಿಸಲ್ಟೆಂಟ್ ಎಲ್ಲಿ ಹೋಗ್ತೈತಪ್ಪ ಅಂತಂದ್ರೆ ಇಲ್ಲಿ ಇದರ ರಿಸಲ್ಟೆಂಟ್ ಹೋಗ್ತೈತಿ. ಸೊ ಇದು ರಿಸಲ್ಟೆಂಟ್ ಇಲ್ಲಿ ಹೋಗ್ತೈತಿ ಅಂದರೆ ಇದು ಟೆನ್ಷನ್ ಟಿ ಅಂತ ತೊಗೋತೀನಿ, ಇದೊಂದು ಟೆನ್ಷನ್ ಟಿ ಅಂತ ತೊಗೋತೀನಿ. ಎರಡು ಕಡೆ ಸೇಮ್ ಬೀಳತೈತಿ ರೀ ಇದು. ಸೊ ಈಗ ಅದೇನಾಕೈತಿ ಅಂತಂದ್ರೆ ನಾವು ರೂಟ್ ಆಫ್ T1 ಸ್ಕ್ವೇರ್ ಪ್ಲಸ್ T2 ಸ್ಕ್ವೇರ್ 2T1 T2 ಕಾಸ್ ಥೀಟಾ ಅಂತ ತೊಗೋತೀವಿ. ಇದು ರೆಕ್ಟ್ಯಾಂಗ್ಯುಲರ್ ಫಾರ್ಮುಲಾ ಆಯಿತು. ಈಗ T1 ಸ್ಕ್ವೇರ್ ಪ್ಲಸ್ T2 ಸ್ಕ್ವೇರ್ ಅಂತಂದರೆ ಎರಡು ಏನಪ್ಪ ಅಂದ್ರೆ ಟೀನ. ಸೊ ಇದು ಟಿ ಸ್ಕ್ವೇರ್ ರೀ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ 2T ಸ್ಕ್ವೇರ್. ಕಾಸ್ ಥೀಟಾ ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಐತ್ರಿ. ಕಾಸ್ 90 ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ಕಾಸ್ 90 ವ್ಯಾಲ್ಯೂ 0 ಐತಿ. ಸೊ ಇದು ಆನ್ಸರ್ ಏನು ಬರೋದು ಅಂತಂದ್ರೆ 2T ಸ್ಕ್ವೇರ್ ಅಂದ್ರೆ √2T ಬಂತ್ರಿ. ಸೊ R ಇಸ್ ಈಕ್ವಲ್ ಟು, ಸೊ ಪುಲ್ಲಿ ಮೇಲೆ ಎಷ್ಟು ಫೋರ್ಸ್ ಬೀಳ್ತೈತಿ ಅಂತಂದ್ರೆ ಪುಲ್ಲಿ ಮೇಲೆ √T ಫೋರ್ಸ್ ಬೀಳ್ತೈತಿ ರೀ. ಈಗ ಪುಲ್ಲಿ ಎರಡು ಅದಾವೆ ರೀ, ಒಂದು ಲೆಫ್ಟ್ ಸೈಡ್ ಅದ ರೀ, ಇನ್ನೊಂದು ಏನಪ್ಪ ಅಂತಂದ್ರೆ ರೈಟ್ ಸೈಡ್ ಅದ ರೀ. ಇಲ್ಲಿ ನಾವು ಎದನ್ನು ಅಪ್ಲೈ ಮಾಡಿದ್ದೀವಪ್ಪ ಅಂತಂದ್ರೆ ಇಲ್ಲಿ ನಾವು ಪ್ಯಾರಲೋಗ್ರಾಮ್ ಲಾನ ಅಪ್ಲೈ ಮಾಡಿದ್ದೀವಿ ರೀ. ಪ್ಯಾರಲೋಗ್ರಾಮ್ ಲಾ ಅಪ್ಲೈ ಆಯ್ತು ರೀ. ಸೊ ಈಗ ಫೋರ್ಸ್ ಆನ್ ಲೆಫ್ಟ್ ಸೈಡ್ ಪುಲ್ಲಿ ಎಷ್ಟಾಗೈತಪ್ಪ ಅನ್ನೋದನ್ನು ನೋಡಬೇಕಾ. ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ. ಫೋರ್ಸ್ ಆನ್ ಲೆಫ್ಟ್ ಸೈಡ್ ಪುಲ್ಲಿ ಎಫ್ ಲೆಫ್ಟ್ ಫಾರ್ಮುಲಾ ಏನು ಬಂದೈತಿ ನಮ್ದು √2. ಇಲ್ಲಿ ಲೆಫ್ಟ್ ಸೈಡ್ ಪುಲ್ಲಿ ಯಾವುದೈತಿ ಅಂದ್ರೆ T1 ಐತ್ರಿ. ಸೊ √2 T1 ಏನಪ್ಪ ಅಂದ್ರೆ 16.67 ನ್ಯೂಟನ್ ಐತಿ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಸ್ ಆನ್ ಲೆಫ್ಟ್ ಸೈಡ್ ಪುಲ್ಲಿ ಎಷ್ಟು ಬರ್ತೈತಿ ಅಂದ್ರೆ 23.57 ನ್ಯೂಟನ್ ಬರ್ತೈತಿ. ಸೊ ಸಿಮಿಲರ್ಲಿ ಫೋರ್ಸ್ ಆನ್ ರೈಟ್ ಸೈಡ್ ನೋಡಿದ್ರೆ √2 ಇಲ್ಲಿ ಏನಪ್ಪ ಅಂದರೆ T2 ಐತ್ರಿ. ಸೊ T2 ವ್ಯಾಲ್ಯೂ ಎಷ್ಟು ಐತಪ್ಪ ಅಂತಂದ್ರೆ 11.67 ಐತಿ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತಿ ಅಂದ್ರೆ 16.50 N. ದಿಸ್ ಈಸ್ ಎಫ್ ರೈಟ್, ದಿಸ್ ಈಸ್ ಎಫ್ ಲೆಫ್ಟ್. ಓಕೆ, ಇಲ್ಲಿ ನಮಗೆ ಏನು ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗೈತಿ ಅಂದರೆ ಇದು ಫೋರ್ಸ್ ಎಕ್ಸಲ್ಟೆಡ್ ಆನ್ ಈಚ್ ಪುಲ್ಲಿ. ಅದೇನಪ್ಪ ಅಂದ್ರೆ ಪ್ಯಾರಲೋಗ್ರಾಮ್ ಲಾನ ಅಪ್ಲೈ ಮಾಡೋಕತ್ತೈತಿ. ಸೊ ಇನ್ನೇನಪ್ಪ ಅಂದ್ರೆ ಒಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿರಿ. ಸೊ ಅದಾದಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು.